الرحمن الرحيم يا أيها المزمل قم الليل إلا قليلا نصفه أو انقص منه قليلا أو زد عليه ورتل القرآن ترتيلا إنا سنلقي عليك قولا ثقيلا إن ناشئة الليل هي أشد وطئا وأقوم قيلا إن لك في النهار سبحا طويلا واذكر اسم ربك وتبتل إليه تبتيلا رب المشرق والمغرب لا إله إلا هو فاتخذه وكيلا واصبر على ما يقولون واهجرهم هجرا جميلا وذرني والمكذبين أولي النعمة ومهلهم قليلا إن لدينا أنكالا وجحيما. السلام عليكم ورحمة الله وبركاته. الحمد لله رب العالمين وسبحان الله العظيم ولا حول ولا قوة إلا بالله العلي العظيم وأشهد أن لا إله إلا الله وحده لا شريك له هو الأول والآخر والظاهر والباطن وهو على كل شيء قدير وأشهد أن نبينا وحبيبنا ونور قلبنا محمد صلى الله عليه وعلى آله وأصحابه وسلم بلغ رسالة وعد الأمانة ونصح الأمة اللهم صل وسلم على عبدك ورسولك نبينا محمد صلى الله عليه وعلى آله وأصحابه ومن تبعهم بإحسان إلى يوم الدين. أما بعد اللهم أرنا الحق حقا وارزقنا اتباعه وأرنا الباطل باطلا وارزقنا اجتنابه. أعوذ بالله من الشيطان الرجيم. بسم الله الرحمن الرحيم. رب اشرح لي صدري ويسر لي أمري واحلل عقدة من لساني يفقهوا قولي. ವೇದಿಕೆಯಲ್ಲಿರುವ ಹಿರಿಯರೇ, ಸಹೋದರ ಸಹೋದರಿಯರೇ ಹಾಗೂ ದೂರದಿಂದ ನನ್ನ ಮಾತುಗಳನ್ನು ಆಲಿಸುತ್ತಿರುವ ನಾಡಿನ ಬಾಂಧವರೇ, ಅಲ್ಲಾಹನ ಶಾಂತಿ, ಕರುಣೆ ಮತ್ತು ಅನುಗ್ರಹ ನಿಮ್ಮ ಮೇಲೆ ಇರಲಿ. ನನ್ನ ಮಾತಿನ ವಿಷಯವು ಏಕದೇವತ್ವ ಮತ್ತು ಪ್ರವಾದಿತ್ವ ಹಿಂದೂ ಮತ್ತು ಇಸ್ಲಾಮಿನ ಗ್ರಂಥಗಳಲ್ಲಿ ಎಂದಾಗಿದೆ. ಈ ವಿಶ್ವವು ಸೃಷ್ಟಿಕರ್ತನ ಆಜ್ಞೆಗಳಿಗೆ ವಿಧೇಯವಾಗುತ್ತದೆ. ಭೂಮಿ ಮತ್ತು ಅದರ ಪ್ರಕೃತಿಗಳಲ್ಲಿರುವವುಗಳೆಲ್ಲವೂ ಸೃಷ್ಟಿಕರ್ತನು ನಿಯಮಿಸಿದ ಕ್ರಮ ಪ್ರಕಾರ ಕಾರ್ಯನಿರ್ವಹಿಸುತ್ತಿದೆ. ಪ್ರಕೃತಿಗಳಲ್ಲಿರುವ ಜೀವಿಗಳೆಲ್ಲವೂ ಸೃಷ್ಟಿಕರ್ತನ ಆಜ್ಞೆಗಳಿಗೆ ವಿಧೇಯರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಜಗತ್ತಿನಲ್ಲಿರುವ ಅತಿ ಸೂಕ್ಷ್ಮ ಹಾಗೂ ದೊಡ್ಡ ಜೀವಿಗಳ ಸಂಕೀರ್ಣ ಮತ್ತು ಜಟಿಲ ವ್ಯವಸ್ಥೆಯು ಹೇಗೆ ಕಾರ್ಯನಿರ್ವಹಿಸುತ್ತಿದೆ? ಯಾವುದು ಕೂಡ ತನ್ನಷ್ಟಕ್ಕೆ ಕಾರ್ಯನಿರ್ವಹಿಸುವುದಿಲ್ಲ. ಅವುಗಳು ಸ್ವಂತ ತೀರ್ಮಾನ ಕೈಗೊಳ್ಳುವುದಿಲ್ಲ ಮತ್ತು ತನ್ನ ಚಲನಾಕ್ರಮಗಳಲ್ಲಿ ಯಾವುದೇ ಬದಲಾವಣೆಗೊಳಿಸುವುದಿಲ್ಲ. ಅವುಗಳೆಲ್ಲವೂ ಸೃಷ್ಟಿಕರ್ತನ ಆಜ್ಞೆಗಳಿಗೆ, ನಿಯಮಗಳಿಗೆ ಬದ್ಧವಾಗಿದೆ. ಆದರೆ ಇದಕ್ಕಿಂತ ವ್ಯತಿರಿಕ್ತವಾಗಿ ಮನುಷ್ಯನಿಗೆ ಸ್ವ ಇಚ್ಛೆಯನ್ನು ನೀಡಲ್ಪಟ್ಟಿದೆ. ತಾನಿಚ್ಛಿಸಿದ ಮಾರ್ಗವನ್ನು
ಸ್ವೀಕರಿಸುವ ಸ್ವಾತಂತ್ರ್ಯವನ್ನು ಅವನಿಗೆ ನೀಡಲ್ಪಟ್ಟಿದೆ. ಅಂದರೆ ಸನ್ಮಾರ್ಗವನ್ನು ಸ್ವೀಕರಿಸಿ ಉತ್ಕೃಷ್ಟನಾಗಬಹುದು ಅಥವಾ ದುರ್ಮಾರ್ಗವನ್ನು ಸ್ವೀಕರಿಸಿ ನಿಕೃಷ್ಟನೂ ಆಗಬಹುದು. ಸನ್ಮಾರ್ಗ ಮತ್ತು ದುರ್ಮಾರ್ಗ ಸ್ವೀಕರಿಸುವ ಈ ಸ್ವಾತಂತ್ರ್ಯವು ಮನುಷ್ಯನನ್ನು ಇತರ ಮೃಗಗಳಿಂದ ಪ್ರತ್ಯೇಕಿಸಲ್ಪಡುತ್ತದೆ. ಆದರೆ ಈ ಸ್ವಾತಂತ್ರ್ಯಕ್ಕೆ ಮಿತಿ ಇದೆ, ಲಿಮಿಟ್ಗಳಿವೆ. ಎದೆ ಬಡಿತ, ರಕ್ತ ಪರಿಚಲನೆ, ಬ್ಲಡ್ ಸರ್ಕ್ಯುಲೇಷನ್, ಶ್ವಾಸಕೋಶದ ಕಾರ್ಯವಿಧಾನಗಳು, ಹೀಗೆ ದೇಹದೊಳಗಿರುವ ಕಾರ್ಯವಿಧಾನಗಳೆಲ್ಲವೂ ಸೃಷ್ಟಿಕರ್ತನು ನಿಯಮಿಸಿದ ಕ್ರಮ ಪ್ರಕಾರ ಕಾರ್ಯನಿರ್ವಹಿಸುತ್ತಿದೆ. ಅವುಗಳೆಲ್ಲವನ್ನು ಸೃಷ್ಟಿಕರ್ತನು ಯಾವುದೇ ತೊಂದರೆಗಳಿಲ್ಲದೆ, ಅಡಚಣೆಗಳಿಲ್ಲದೆ, ಕುಂದುಕೊರತೆಗಳಿಲ್ಲದೆ, ಡೆಫಿಷಿಯನ್ಸಿ ಇಲ್ಲದೆ ಅವೆಲ್ಲವನ್ನು ವ್ಯವಸ್ಥಿತಗೊಳಿಸಿರುವನು. ಅವುಗಳು ಸೃಷ್ಟಿಕರ್ತನ ಆಜ್ಞೆಗಳಿಗೆ ಬದ್ಧವಾಗಿ ತನ್ನ ಕಾರ್ಯನಿರ್ವಹಿಸುತ್ತಿದೆ. ಭೂಮಿಯಲ್ಲಿರುವ ಜೀವ ಜಂತುಗಳು ಸೃಷ್ಟಿಕರ್ತನಿಗೆ ತನ್ನ ಇಚ್ಛೆಯನ್ನು ಅರ್ಪಿಸಿದೆ. ಮನುಷ್ಯನ ದೇಹದೊಳಗಿರುವ ಸಕಲ ಕಾರ್ಯವಿಧಾನಗಳೆಲ್ಲವೂ ಸೃಷ್ಟಿಕರ್ತನು ನಿಯಮಿಸಿದ ಕ್ರಮ ಪ್ರಕಾರ ಕಾರ್ಯನಿರ್ವಹಿಸುತ್ತಿದೆ. ಹಾಗಾದರೆ ಮನುಷ್ಯನ ಮನುಕುಲದ ಸಂಕಷ್ಟಗಳಿಗೆ ಪರಿಹಾರವೇನೆಂದರೆ ಸೃಷ್ಟಿಕರ್ತನ ಆಜ್ಞೆಯನ್ನು ಜೀವನದ ಎಲ್ಲಾ ವೇಳೆಗಳಲ್ಲಿಯೂ ಎಲ್ಲಾ ಸಂದರ್ಭಗಳಲ್ಲಿಯೂ ಅನುಸರಿಸುವುದಾಗಿದೆ. ಅವನ ಆಜ್ಞೆಗಳಿಗೆ ವಿಧೇಯರಾಗಿ ಅವನಿಗೆ ತನ್ನ ಇಚ್ಛೆಯನ್ನು ಅರ್ಪಿಸುವುದಾಗಿದೆ. ಹಿಂದೂ ಧರ್ಮದ ಒಂದು ಗ್ರಂಥವಾದ ಶ್ರೀಮದ್ ಭಗವದ್ಗೀತಾ 18ನೇ ಅಧ್ಯಾಯ 62ನೇ ಶ್ಲೋಕದಲ್ಲಿ ಹೇಳುತ್ತದೆ, ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ಪರಂ ಶಾಂತಿಂ ಸ್ಥಾನಂ ಪ್ರಾಪ್ಸಿಸಿ ಶಾಶ್ವತಂ. ಭರತವಂಶದಲ್ಲಿ ಶ್ರೇಷ್ಠನಾದವನೇ, ಅವನಿಗೆ ಸಂಪೂರ್ಣ ಶರಣಾಗತನಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು, ಪರಮವು ಶಾಶ್ವತವಾದ ಸ್ಥಾನವನ್ನು ಪಡೆಯುತ್ತೀಯೇ. ಶ್ರೀಮದ್ ಭಗವದ್ಗೀತಾ 18ನೇ ಅಧ್ಯಾಯ 62ನೇ ಶ್ಲೋಕದಲ್ಲಿ ಅವನಿಗೆ ಅರ್ಪಿಸಬೇಕು, ಅವನಿಗೆ ಶರಣಾಗಬೇಕು. ಮುಂದುವರಿಯುತ್ತಾ ಶ್ರೀಮದ್ ಭಗವದ್ಗೀತಾ 18ನೇ ಅಧ್ಯಾಯ 66ನೇ ಶ್ಲೋಕದಲ್ಲಿ ಹೇಳುತ್ತದೆ, ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ ಅಹಂ ತ್ವ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. Abandon all varieties of religion. Just surrender unto me. I will deliver you from all sinful reactions. Do not fear. ಎಲ್ಲಾ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು, ನನಗೆ ಸರೆಂಡರ್ ಆಗು, ಶರಣಾಗತನಾಗು. ನಾನು ನಿನ್ನ ಎಲ್ಲಾ ಪಾಪಗಳಿಂದಲೂ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ಆದ್ದರಿಂದ ಸೃಷ್ಟಿಕರ್ತನ ಆಜ್ಞೆಗಳಿಗೆ ನಾವು ವಿಧೇಯರಾಗಬೇಕಾಗಿದೆ, ಶರಣಾಗಬೇಕಾಗಿದೆ. ಇಸ್ಲಾಂ ಎಂಬ ಪದದ ಅರ್ಥವು ಶಾಂತಿ, ಸಮರ್ಪಣೆ, ಶರಣಾಗುವಿಕೆ ಎಂಬ ಅರ್ಥವಿದೆ. ಒಬ್ಬ ವ್ಯಕ್ತಿಯು ತನ್ನ ಇಚ್ಛೆಯನ್ನು ಸೃಷ್ಟಿಕರ್ತನ ಆಜ್ಞೆಗಳಿಗೆ ವಿಧೇಯರಾಗುವುದಾದರೆ ಅವನನ್ನು ನಾವು ಅರಬಿಕ್ ನಲ್ಲಿ ಮುಸ್ಲಿಂ ಅಂತ ಕರೆಯುತ್ತೇವೆ. ಆದ್ದರಿಂದ ಅವನ ಆಜ್ಞೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅವನ ಆಜ್ಞೆಗಳಿಗೆ ವಿಧೇಯರಾಗಿ ನಾವು ನಮ್ಮ ಜೀವನವನ್ನು ನಡೆಸಬೇಕಾಗಿದೆ. ಅವುಗಳಲ್ಲಿ ಪ್ರಮುಖವಾದದ್ದು ಏಕದೇವತ್ವ ಮತ್ತು ಪ್ರವಾದಿತ್ವ ಎಂಬ ವಿಷಯದಲ್ಲಿ ಇಂದು ನಾನು ನಿಮ್ಮ ಮುಂದೆ ಮಾತನಾಡಲು ಇಚ್ಛಿಸುತ್ತೇನೆ. ಅದು ಹಿಂದೂ ಮತ್ತು ಇಸ್ಲಾಮಿನ ಧರ್ಮ ಗ್ರಂಥಗಳು ಈ ಕುರಿತು ಏನು ಹೇಳುತ್ತದೆ ಎಂಬುದನ್ನು ನಾವು ಚರ್ಚಿಸೋಣ. ಅವುಗಳಲ್ಲಿ ಮೊದಲನೇದಾಗಿ ಏಕದೇವತ್ವದ ಕುರಿತು ನಾವು ತಿಳಿಯೋಣ. ಸಹೋದರರೇ, ಕಣ್ಣು, ಕಿವಿ, ಕೈಕಾಲುಗಳು ಮುಂತಾದ ನಮ್ಮ ಅಗತ್ಯಗಳೊಂದಿಗೆ ನಾವು ಈ ಜಗತ್ತಿಗೆ ಬರುವಾಗ ನಾವ್ಯಾರು ಅರ್ಜಿಗಳನ್ನು ಹಾಕಿ, ಅಪ್ಲಿಕೇಶನ್ ಫಾರ್ಮ್ಗಳನ್ನು ಹಾಕಿ ನಾವು ಈ ಭೂಮಿಗೆ ಬರಲಿಲ್ಲ. ಆದರೆ ನಮ್ಮ ಸೃಷ್ಟಿಕರ್ತನು ಇವೆಲ್ಲವುಗಳನ್ನು ನಮಗೆ ಕೇಳದೆ, ನಾವು ಬೇಡಿಕೆ ಸಲ್ಲಿಸದೆ ಇವೆಲ್ಲವುಗಳನ್ನು ನಮಗೆ ನೀಡಿರುವನು. ಹಾಗಾದರೆ
ನಮಗೆಲ್ಲವನ್ನು ನೀಡಿರುವವನು ಅವನಾಗಿರುವಾಗ, ನಮಗೆ ಅನುಗ್ರಹಗಳನ್ನು ದಯಪಾಲಿಸಿರುವನು ಅವನಾಗಿರುವಾಗ, ನಮ್ಮನ್ನು ಸೃಷ್ಟಿಸಿದವನು ಅವನಾಗಿರುವಾಗ, ನಮ್ಮನ್ನು ನಿಯಂತ್ರಿಸುವವನು ಅವನು ಮಾತ್ರವಾಗಿರುವಾಗ, ನಮ್ಮ ಆರಾಧನೆಯು ನಮ್ಮ ಪ್ರಾರ್ಥನೆಯು ಸಲ್ಲಿಸಲು ಅರ್ಹತೆ ಇದ್ದವನು ಹಕ್ಕುದಾರನು ಅವನು ಮಾತ್ರವಲ್ಲವೇ? ಅವನು ಮಾತ್ರವಲ್ಲವೇ? ತನ್ನ ಯಜಮಾನನ ಸಂಬಳ ಪಡೆದು ಬೇರೊಬ್ಬನ ಸೇವೆ ಸಲ್ಲಿಸುವ ನೌಕರನನ್ನು ನಾವೇನೆಂದು ಕರೆಯುತ್ತೇವೆ? ನೀವೇನೆಂದು ಕರೆಯುತ್ತೀರಿ? ನೀವೇನೆಂದು ಕರೆಯುತ್ತೀರಿ? ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಉತ್ತಮ ವ್ಯಕ್ತಿಯನ್ನು ನೀವು ಹೇಳ್ತೀರಾ? ತನ್ನ ಯಜಮಾನನ ಸಂಬಳ ಪಡೆದು ಬೇರೊಬ್ಬನ ಸೇವೆ ಸಲ್ಲಿಸುವ ನೌಕರನನ್ನು ನಾವೇನೆಂದು ಕರೆಯುತ್ತೇವೆ? ಏನೆಂದು ಕರೆಯುತ್ತೇವೆ? ಮೂರ್ಖ, ವಂಚಕ, ದ್ರೋಹಿ. ತನಗೆ ಕೊಡುಗೆ ನೀಡಿದ ವ್ಯಕ್ತಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಬದಲು ಇನ್ನೊಬ್ಬನಿಗೆ ಕೃತಜ್ಞತೆ ಸಲ್ಲಿಸುವುದಾದರೆ ನಾವು ಅವನನ್ನು ಏನೆಂದು ಕರೆಯುತ್ತೇವೆ? ಏನೆಂದು ಕರೆಯುತ್ತೇವೆ? ಕೃತಜ್ಞನು, ಅನ್ಗ್ರೇಟ್ಫುಲ್, ಕೃತಜ್ಞತೆ ಇಲ್ಲದವನು. ಹಾಗಾದರೆ ನಮಗೆಲ್ಲವನ್ನು ನೀಡಿದವನು, ನಮ್ಮನ್ನು ಸೃಷ್ಟಿಸಿದವನು, ಅನುಗ್ರಹಗಳನ್ನು ದಯಪಾಲಿಸಿದವನು, ಎಲ್ಲ ಅನುಗ್ರಹಗಳನ್ನು ನನ್ನನ್ನು ನಿಮ್ಮನ್ನು ಸರ್ವ ಮನುಷ್ಯ ಕುಲವನ್ನು ಸೃಷ್ಟಿಸಿದ, ಸರ್ವ ಜೀವ ಜಂತುಗಳ ಸೃಷ್ಟಿಸಿದ ಆ ಸೃಷ್ಟಿಕರ್ತನಿಗೆ ಸಲ್ಲಿಸುವ ಆರಾಧನೆಯನ್ನು, ಪ್ರಾರ್ಥನೆಯನ್ನು ಬೇರೊಬ್ಬರಿಗೆ ಸಲ್ಲಿಸುವುದಾದರೆ ನಮ್ಮನ್ನು ನಾವೇನೆಂದು ಕರೆಯಬಹುದು? ಯೋಚಿಸಿರಿ, ಚಿಂತಿಸಿರಿ. ಆದ್ದರಿಂದ ನಮ್ಮ ಆರಾಧನೆಯು, ನಮ್ಮ ಪ್ರಾರ್ಥನೆಯು ನಮ್ಮನ್ನು ಸೃಷ್ಟಿಸಿದ, ನಮಗೆ ಅನುಗ್ರಹಗಳನ್ನು ದಯಪಾಲಿಸಿದ, ನಮ್ಮನ್ನು ನಿಯಂತ್ರಿಸುವ ಆ ಸೃಷ್ಟಿಕರ್ತನಿಗೆ ಮಾತ್ರ ಸಲ್ಲಬೇಕಾಗಿದೆ. ಅವನು ತೋರಿಸಿದ ರೀತಿಯಲ್ಲಿ ನಾವು ಅವನನ್ನು ಆರಾಧಿಸಬೇಕಾಗಿದೆ. ದಿವ್ಯ ಕುರಾನ್, ಇಸ್ಲಾಂನ ಆಧಾರಭೂತವಾದ ದಿವ್ಯ ಕುರಾನ್, ಆದರಣೀಯ ಕುರಾನ್ ತನ್ನ 21ನೇ ಅಧ್ಯಾಯವಾದ ಸೂರತುಲ್ ಅಂಬಿಯಾ 22ನೇ ಸೂಕ್ತದಲ್ಲಿ ಹೇಳುತ್ತದೆ, ಲೌ ಕಾನ ಫೀಹಿಮಾ ಆಲಿಹತುನ್ ಇಲ್ಲಲ್ಲಾಹು ಲಫಸದತಾ ಫಸುಬ್ಹಾನಲ್ಲಾಹಿ ರಬ್ಬಿಲ್ ಅರ್ಶಿ ಅಮ್ಮಾ ಯಸಿಫೂನ್. ಭೂಮಿ ಆಕಾಶಗಳಲ್ಲಿ ಏಕೈಕ ಅಲ್ಲಾಹನ ಹೊರತು ಬೇರೊಬ್ಬ ದೇವರು ಇರುತ್ತಿದ್ದರೆ, ಇತರ ದೇವರುಗಳು ಇರುತ್ತಿದ್ದರೆ ಅವೆರಡರ ವ್ಯವಸ್ಥೆಯು, ಭೂಮಿ ಆಕಾಶದ ವ್ಯವಸ್ಥೆಯು ಕೆಟ್ಟು ಹೋಗುತ್ತಿತ್ತು. ವಿಶ್ವಸಿಂಹಾಸನದ ಪ್ರಭುವಾಗಿರುವ ಅಲ್ಲಾಹನು ಇವರು ಹೊರಿಸುವ ಆರೋಪಗಳಿಂದ ಪರಿಶುದ್ಧನಾಗಿರುತ್ತಾನೆ. ನೀವು ಯೋಚಿಸಿ, ಒಂದು ಕಾರ್, ನಾವು ಕಾಣುವ ಕಾರ್, ಈ ಕಾರಿಗೆ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಚಾಲಕರು ಕಾರನ್ನು ಚಲಾಯಿಸುವುದಾದರೆ ಕಾರಿನ ಅವಸ್ಥೆಯು ಏನಾಗುತ್ತಿತ್ತು? ಒಂದೇ ಸಮಯದಲ್ಲಿ ಒಂದು ಕಾರನ್ನು ಒಂದಕ್ಕಿಂತ ಹೆಚ್ಚು ಚಾಲಕರು ಕಾರನ್ನು ಚಲಾಯಿಸುವುದಾದರೆ ಕಾರಿನ ಅವಸ್ಥೆಯು ಏನಾಗುತ್ತಿತ್ತು? ಅಪಘಾತಗೀಡಾಗುತ್ತಿತ್ತು, ಆಕ್ಸಿಡೆಂಟ್ ಆಗುತ್ತಿತ್ತು. ಖಂಡಿತ, ಯಾರಿಗೂ ಸಂಶಯವಿಲ್ಲ. ಹಾಗಾದರೆ ಈ ಬೃಹತ್ ವಿಶ್ವಕ್ಕೆ ಒಂದಕ್ಕಿಂತ ಹೆಚ್ಚು ದೇವರಿದ್ದರೆ ಈ ವಿಶ್ವದ ಅವಸ್ಥೆಯು ಏನಾಗುತ್ತಿತ್ತು? ನೀವು ಯೋಚಿಸಿರಿ, ನೀವೇ ಊಹಿಸಿರಿ. ಹಾಗಾದರೆ ಒಂದಂತೂ ಸ್ಪಷ್ಟ, ಈ ಜಗತ್ತಿಗೆ ಒಬ್ಬನೇ ಸೃಷ್ಟಿಕರ್ತ, ಯಾರಿಗೂ ಸಂಶಯವಿಲ್ಲ. ದಿವ್ಯ ಕುರಾನ್, ಆದರಣೀಯ ಕುರಾನ್ ತನ್ನ 23ನೇ ಅಧ್ಯಾಯ ಸೂರತುಲ್ ಮುಮಿನೂನ್ 91ನೇ ಸೂಕ್ತದಲ್ಲಿ ಹೇಳುತ್ತದೆ, ಮತ್ತಖದಲ್ಲಾಹು ಮಿನ್ ವಲದಿನ್ ವಮಾ ಕಾನ ಮಅಹು ಮಿನ್ ಇಲಾಹಿನ್ ಇದಾ ಲذهب ಕುಲ್ಲು ಇಲಾಹಿನ್ ಬಿಮಾ ಖಲಕ ವಲಅಲಾ ಬಅದುಹುಂ ಅಲಾ ಬಅದಿನ್ ಸುಬ್ಹಾನಲ್ಲಾಹಿ ಅಮ್ಮಾ ಯಸಿಫೂನ್. ಅಲ್ಲಾಹನು ಯಾರನ್ನು ತನ್ನ ಮಗನಾಗಿ ಸ್ವೀಕರಿಸಿಕೊಂಡಿಲ್ಲ, ದೇವನಿಗೆ ಯಾವುದೇ ಸಂತಾನವಿಲ್ಲ, ಅವನು ಯಾರ ಸಂತಾನವೂ ಇಲ್ಲವೆಂದು ದಿವ್ಯ ಕುರಾನ್ ತನ್ನ 112ನೇ ಅಧ್ಯಾಯ ಸೂರತುಲ್ ಇಖ್ಲಾಸ್ 3ನೇ ಸೂಕ್ತದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಅದೇ ರೀತಿ ಈ ಸೂಕ್ತದಲ್ಲಿ ಅಲ್ಲಾಹ್ ಹೇಳುತ್ತಾನೆ, ಅವನು ಯಾರನ್ನು ತನ್ನ ಮಕ್ಕಳನ್ನಾಗಿ ತೆಗೆದುಕೊಂಡಿಲ್ಲ, ಅಲ್ಲಾಹನ ಹೊರತು ಬೇರೆ ದೇವರುಗಳು ಇರುತ್ತಿದ್ದರೆ, ಹಾಗಿರುತ್ತಿದ್ದರೆ ಪ್ರತಿಯೊಬ್ಬ ದೇವನು ತನ್ನ ಸೃಷ್ಟಿಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ನೋಡಿ, ಸೂರ್ಯಕ್ಕೆ ಒಂದು ದೇವರು, ಚಂದ್ರಕ್ಕೆ ಒಂದು ದೇವರಿದ್ದರೆ ಊಹಿಸಿ, ನೋಡುವುದಿಲ್ಲ. ಹಾಗಿರುತ್ತಿದ್ದರೆ
ಸೂರ್ಯ ದೇವರ ಕೋಪದಿಂದ ನಾನು ನಿಮಗೆ ಬೆಳಕು ನೀಡುವುದಿಲ್ಲ ಎಂದು ಕೋಪದಿಂದ ಹೋದರೆ ಈ ಜಗತ್ತಿನ ವ್ಯವಸ್ಥೆಯು ಏನಾಗುತ್ತಿತ್ತು? ಇಲ್ಲ, ಹಾಗಿರಲಿಕ್ಕೆ ಸಾಧ್ಯವಿಲ್ಲ. ಮುಂದುವರಿಯುತ್ತಾ ಅಲ್ಲಾಹ್ ಹೇಳುತ್ತಾನೆ, ಸುಬ್ಹಾನಲ್ಲಾಹಿ ಅಮ್ಮಾ ಯಸಿಫೂನ್. ಇವರು ಆಡುವ ಮಾತುಗಳಿಂದಲ್ಲ, ಇವರು ಹೊರಿಸುವ ಆರೋಪಗಳಿಂದಲ್ಲ, ಅಲ್ಲಾಹನು ಪರಿಶುದ್ಧನಾಗಿರುತ್ತಾನೆ. ಆದ್ದರಿಂದ ಇಸ್ಲಾಮಿನ ಕರೆಯು ನೀವು ಒಬ್ಬನನ್ನು ಮಾತ್ರ ಆರಾಧಿಸಿರಿ ಎಂದು. ಸೃಷ್ಟಿಗಳನ್ನು ಆರಾಧಿಸಬೇಡಿರಿ, ಸೃಷ್ಟಿಗಳನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನಿಗೆ ಆರಾಧನೆ ಸಲ್ಲಿಸಿರಿ. ದಿವ್ಯ ಕುರಾನ್ ತನ್ನ 41ನೇ ಅಧ್ಯಾಯ ಚಾಪ್ಟರ್ 41 37ನೇ ಸೂಕ್ತದಲ್ಲಿ ಹೇಳುತ್ತದೆ, ومن آياته الليل والنهار والشمس والقمر لا تسجدوا للشمس ولا للقمر واسجدوا لله الذي خلقهن إن كنتم إياه تعبدون. ಹಗಲಿರು ಸೂರ್ಯ ಚಂದ್ರರು ಅಲ್ಲಾಹನ ನಿದರ್ಶನಗಳಲ್ಲಿ ಒಳಪಟ್ಟಿದೆ, ಅಲ್ಲಾಹನ ನಿದರ್ಶನಗಳಲ್ಲಾಗಿದೆ. ಈ ಸೂರ್ಯ ಚಂದ್ರರಿಗೆ ನೀವು ಸಾಷ್ಟಾಂಗವರೆಗಬೇಡಿರಿ, ಅವುಗಳನ್ನು ಸೃಷ್ಟಿಸಿದ ಅಲ್ಲಾಹನಿಗೆ ಸಾಷ್ಟಾಂಗವರೆಗಿರಿ. ನೀವು ನಿಜಕ್ಕೂ ಇಂಕುಂತು ಇಯಾಹು ತಾಬುದೂನ್, ನೀವು ನಿಜಕ್ಕೂ ಅವನನ್ನು ಆರಾಧಿಸುವವರಾಗಿದ್ದರೆ. ನೋಡಿ ಎಷ್ಟೊಂದು ಅದ್ಭುತ ಪ್ರಯೋಗವಾಗಿದೆ ಕುರಾನ್ನಲ್ಲಿ. ನೀವು ನಿಜಕ್ಕೂ ಅಲ್ಲಾಹನ ಏಕೈಕ ದೇವನನ್ನು ನೀವು ಆರಾಧಿಸುವವರಾಗಿದ್ದರು. ಆದ್ದರಿಂದ ನಮ್ಮ ಆರಾಧನೆಯು ನಮ್ಮನ್ನು ಸೃಷ್ಟಿಸಿದ ನಮ್ಮ ಸೃಷ್ಟಿಕರ್ತನಿಗೆ ಮಾತ್ರ ಸಲ್ಲಬೇಕು. ಯಾಕೆ ಸಲ್ಲಬೇಕು? ಯಾಕೆಂದ್ರೆ ಸೃಷ್ಟಿಗಳೆಲ್ಲವೂ ದುರ್ಬಲವಾಗಿದೆ. ದಿವ್ಯ ಕುರಾನ್ ತನ್ನ 22ನೇ ಅಧ್ಯಾಯ ಸೂರತುಲ್ ಹಜ್ 73ನೇ ಸೂತ್ರದಲ್ಲಿ ಹೇಳುತ್ತದೆ, ಯಾ ಅಯ್ಯುಹನ್ನಾಸ್, ಓ ಜನರೇ, ಅಲ್ಲಿ ಓ ಗಾಡಿಗಳೇ ಎಂದಲ್ಲ, ಓ ಅರಬಿಗಳೇ ಇಲ್ಲ, ಅರಬಿಗಳೇ ಅಲ್ಲ, ಮುಸ್ಲಿಮರೇ ಇಲ್ಲ, ಓ ಮ್ಲೇಚ್ಛರೇ ಅಲ್ಲ, ಓ ಜನರೇ, ಓ ಮ್ಯಾನ್ಕೈಂಡ್. ನಿಮಗೊಂದು ಉದಾಹರಣೆ ಕೊಡಲಾಗುತ್ತಿದೆ. ಫಸ್ಟ್ ಗಮನವಿಟ್ಟು ಕೇಳಿರಿ. ಇನ್ನೆಲ್ಲದನ್ನು ತದವನು ದೂರಿಲ್ಲಾಹಿ ಲಾ ಯಖ್ಲುಕು ದುಬಾಬನ್ ವಲಾ ಯಜ್ತಮೌನಹು. ನೀವು ಅಲ್ಲಾಹನನ್ನು ಬಿಟ್ಟು ಇತರ ಯಾರನ್ನ ಪ್ರಾರ್ಥಿಸುತ್ತೀರೋ ಅವರೆಲ್ಲರೂ ಒಟ್ಟಾಗಿ, ನೀವು ನೈಜ ಸೃಷ್ಟಿಕರನ್ನು ಹೊರತು ಇತರ ಯಾರನ್ನೆಲ್ಲ ಪ್ರಾರ್ಥಿಸುತ್ತೀರೋ ಅವರೆಲ್ಲರೂ ಒಟ್ಟಾಗಿ ಒಂದು ನೊಣವನ್ನು ಸೃಷ್ಟಿಸಲಾರು. ವಿಶ್ವವಿಡಿ ಒಂದು ನೊಣವನ್ನು ಸೃಷ್ಟಿಸಲಾರು. ಮಾತ್ರವಲ್ಲ, ನೊಣವು ಅವರಿಂದೇನನ್ನಾದರೂ ಕಿತ್ತುಕೊಂಡೊಯ್ದರೆ ಅದನ್ನು ಬಿಡಿಸಿಕೊಳ್ಳಲಿಕ್ಕೂ ಅವರಿಂದ ಸಾಧ್ಯವಾಗಬಹುದು. ಸಹಾಯಾರ್ಥಿಗಳು ದುರ್ಬಲರು, ಯಾರಿಂದ ಸಹಾಯ ಬೇಡಲಾಗುತ್ತದೋ ಅವರು ದುರ್ಬಲರು. ಆದ್ದರಿಂದ ನಮ್ಮ ಪ್ರಾರ್ಥನೆಯು, ನಮ್ಮ ಆರಾಧನೆಯು, ನಮ್ಮ ಸರ್ವವಿಧದ ಪ್ರಾರ್ಥನೆಯು ನಿಮ್ಮನ್ನು ಸೃಷ್ಟಿಸಿದ, ನಮ್ಮ ಪೂರ್ವಿಕರನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನಾರು ಅವನಿಗೆ ಮಾತ್ರ ಸಲ್ಲಬೇಕು. He only deserves worship. ಪ್ರಾರ್ಥನೆಗೆ ಆರಾಧನೆಗೆ ಹಕ್ಕುದಾರನು ಅವನು ಮಾತ್ರ. ಅವನಿಗೆ ಯಾವುದೇ ಮೀಡಿಯೇಟರ್ಗಳ ಅಗತ್ಯವಿಲ್ಲ, ಅವನಿಗೆ ಲಾಯರ್ಗಳ ಅಗತ್ಯವಿಲ್ಲ. ಯಾಕಂದ್ರೆ ದಿವ್ಯ ಕುರಾನ್ ತನ್ನ 2ನೇ ಅಧ್ಯಾಯ 21 ಮತ್ತು 22ನೇ ಸೂಕ್ತದಲ್ಲಿ ಹೇಳುತ್ತದೆ. ಸೂರಾ ಅಲ್ ಬಕರಾ 2ನೇ ಅಧ್ಯಾಯ 21 ಮತ್ತು 22ನೇ ಸೂಕ್ತದಲ್ಲಿ, ನೀವು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದ ನಿಮ್ಮ ಪ್ರಭುವನ್ನು ಆರಾಧಿಸಿರಿ, ನೀವು ನಿಜಕ್ಕೂ ನೀವು ಭಯಭಕ್ತಿ ಉಳ್ಳವರಾಗಲೂಬಹುದು. ಯಾಕೆಂದ್ರೆ ಅಲ್ಲದೆ ಜಾಲವನ್ನು ಅವನ ಪುರಾಶ, ಅವನು ನಿಮಗೆ ಭೂಮಿಯನ್ನು ಹಾಸನ್ನಾಗಿ ಹಾಸಿದನು. ಆಕಾಶದ ಮೇಲ್ಛಾವಣಿ ಮಾಡಿದನು. ಆಕಾಶದಿಂದ ಮಳೆ ಸುರಿಸಿದನು. ಅದರ ಮೂಲಕ ತರತರ ಬೆಳೆಗಳನ್ನು ಉತ್ಪಾದಿಸಿದನು. ನೀವು ಮಾಡಬೇಡಿರಿ ಅಂದಾದನ್, ಅಲ್ಲಾಹನಿಗೆ ಆ ಸೃಷ್ಟಿಕರ್ತನಿಗೆ ಪ್ರತಿಸ್ಪರ್ಧಿಗಳನ್ನಾಗಿ ಮಾಡಬೇಡಿರಿ. ನೀವು ಇವೆಲ್ಲವುಗಳನ್ನು ತಿಳಿದಿರುತ್ತಾ, ಇವೆಲ್ಲವೂ ಗೊತ್ತಿತ್ತು, ನೀವು ಅವನಿಗೆ ಸಹಭಾಗಿಗಳನ್ನಾಗಿ ಮಾಡಬೇಡಿರಿ ಎಂದು ದಿವ್ಯ ಕುರಾನ್ ಮನುಕುಲಕ್ಕೆ ಕರೆ ನೀಡುತ್ತದೆ. ಹಾಗಾದರೆ ನಮ್ಮ ಆರಾಧನೆಯು, ಪ್ರಾರ್ಥನೆಯು ಅವರಿಗೆ ಮಾತ್ರ ಸಲ್ಲಬೇಕು. ಈ ಅಲ್ಲಾಹ್ ಎಂಬ ಪದದ ಕುರಿತು ಬಹಳಷ್ಟು ಮಂದಿಗೆ ತಪ್ಪು ಕಲ್ಪನೆ ಇದೆ. ಅಲ್ಲಾಹ್ ಎಂದರೆ ಮುಸ್ಲಿಮರ ದೇವರು ಎಂದು ಅಥವಾ ಗಾಯಗಳ ದೇವರೆಂದು ಹಲವರ ಮನದಲ್ಲಿ ತಪ್ಪು ಕಲ್ಪನೆಯು ಬೇರೂರಲ್ಪಟ್ಟಿದೆ. ವಾಸ್ತವದಲ್ಲಿ ತಪ್ಪಾಗಿದೆ. ಅಲ್ಲಾಹ್ ಎಂದರೆ ಕೇವಲ ಮುಸ್ಲಿಮರ
ಒಂದಲ್ಲ. ಇದು ತಪ್ಪಾಗಿದೆ. ಯಾಕೆಂದ್ರೆ ಅಲ್ಲಾಹ್ ಎಂಬ ಪದವು ಅದ್ವಿತೀಯ ಅನನ್ಯ ಪದವಾಗಿದ್ದು ಈ ಪದಕ್ಕೆ ಗಾಡ್ ದೇವರು ಎಂದು ಭಾಷಾಂತರ ಹೆಸರು ಸಾಧ್ಯವಿಲ್ಲ. ಯಾಕೆಂದ್ರೆ ಗಾಡ್ ದೇವರು ಎಂಬ ಪದಕ್ಕೆ ಹೇಗೆ ಬೇಕೋ ನಾವು ಹಾಗೆ ಆಟವಾಡಿಕೊಳ್ಳಬಹುದು. ಉದಾಹರಣೆಗೆ ಗಾಡ್ಗೆ ಹೇಗೆ ಬೇಕೋ ಹಾಗೆ ಆಟವಾಡಿಕೊಳ್ಳಬಹುದು. ಗಾಡ್ ಫಾದರ್, ಗಾಡ್ ಮದರ್, ಗಾಡೆಸ್, ಗಾಡ್ಸ್ ಹೀಗೆ ಹೇಗೆ ಬೇಕೋ ಹಾಗೆ ಆಟವಾಡಿಕೊಳ್ಳಬಹುದು. ದೇವತೆಗಳು ಗಾಡೆಸ್, ದೇವರುಗಳು ಒಂದಕ್ಕಿಂತ ಹೆಚ್ಚು ದೇವರು, ಹೀಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳಬಹುದು. ಆದರೆ ಅಲ್ಲಾಹ್ ಎಂಬ ಪದಕ್ಕೆ ಈ ರೀತಿ ಮಾಡಲು ಸಾಧ್ಯವಿಲ್ಲ. ಅಲ್ಲಾಹ್ ಎಂದರೆ ಆರಾಧನೆಗೆ ಹಕ್ಕುದಾರನು, ಆರಾಧನೆ ಸ್ವಲ್ಪಡಲು ಅರ್ಹತೆ ಇದ್ದವನು ಎಂದಾಗಿದೆ. ಮಾತ್ರವಲ್ಲ, ದಿವ್ಯ ಕುರ್ಆನ್ ತನ್ನ 40ನೇ ಅಧ್ಯಾಯವಾದ ಸೂರತುಲ್ ಗಾಫಿರ್ 60ನೇ ಸೂಕ್ತದಲ್ಲಿ ಹೇಳುತ್ತದೆ, ವಕಾಲ ರಬ್ಬುಕುಮ್ ಉದ್ಊನಿ ಅಸ್ತಜಿಬ್ ಲಕುಮ್ ಇನ್ನಲ್ಲದೀನ ಯಸ್ತಕ್ಬಿರೂನ ಅನ್ ಇಬಾದತಿ ಸಯದ್ಖುಲೂನ ಜಹನ್ನಮ ದಾಖಿರೀನ್. ನಿಮ್ಮ ಪ್ರಭು ಹೀಗೆ ಹೇಳುತ್ತಾನೆ, ಉದ್ಊನಿ ಅಸ್ತಜಿಬ್ ಲಕುಮ್, ನನ್ನನ್ನು ಪ್ರಾರ್ಥಿಸಿರಿ, ನನ್ನನ್ನು ಮಾತ್ರ ಪ್ರಾರ್ಥಿಸಿರಿ, ನಾನು ನಿಮಗೆ ಉತ್ತರ ನೀಡುವೆನು. ಇನ್ನಲ್ಲದೀನ ಯಸ್ತಕ್ಬಿರೂನ ಅನ್ ಇಬಾದತಿ, ಅಹಂಕಾರಪಟ್ಟು ನನ್ನನ್ನು ಮಾತ್ರ ಆರಾಧಿಸಿರಿ ಎಂದು ಹೇಳುವಾಗ ಕೆಲವರ ಮುಖವು ಬಾಡಬಹುದು. ಏನು ನನ್ನನ್ನು ಮಾತ್ರ ಆರಾಧಿಸಬೇಕೆಂದು ಹೇಳುವಾಗ, ಸೃಷ್ಟಿಕರ್ತನು ಹೇಳುವಾಗ ಕೆಲವರು ಇದಕ್ಕೆ ಅಹಂಕಾರ ತೋರಿಸಿ ವಿಮುಖರಾಗುತ್ತಾರೆ. ಅಂತಹ ಅಹಂಕಾರಪಟ್ಟು ನನ್ನ ಆರಾಧನೆಯಿಂದ ವಿಮುಖರಾಗುವವರು ಸಯದ್ಖುಲೂನ ಜಹನ್ನಮ ದಾಖಿರೀನ್, ಅವರ ನರಕಾಗ್ನಿಯಲ್ಲಿ ಪ್ರವೇಶಿಸುವರೆಂದು ದಿವ್ಯ ಕುರ್ಆನ್ನಲ್ಲಿ ಸ್ಪಷ್ಟವಾಗಿ ಅಲ್ಲಾಹನು ಹೇಳಿರುವನು. ಆದ್ದರಿಂದ ದಿವ್ಯ ಕುರ್ಆನ್ ಹಲವಾರು ಸೂಕ್ತಗಳಲ್ಲಿ ನೀವು ಒಬ್ಬನನ್ನು ಮಾತ್ರ ಆರಾಧಿಸುವುದು ಉಲ್ಲೇಖಿಸಲ್ಪಟ್ಟಿದೆ. ಸೂರಾ ಅಲ್ ಬಕರ 7ನೇ ಅಧ್ಯಾಯ 21ನೇ ಸೂಕ್ತ, ಸೂರಾ ಅಲ್ ಬಕರ 7ನೇ ಅಧ್ಯಾಯ 22ನೇ ಸೂಕ್ತ, ಸೂರಾ ಅಲ್ ಬಕರ 7ನೇ ಅಧ್ಯಾಯ 83ನೇ ಸೂಕ್ತ, ಸೂರಾ ಅಲ್ ಬಕರ 7ನೇ ಅಧ್ಯಾಯ 133ನೇ ಸೂಕ್ತ, ಸೂರಾ ಅಲ್ ಇಮ್ರಾನ್ 3ನೇ ಅಧ್ಯಾಯ 7ನೇ ಸೂಕ್ತ, ಸೂರಾ ಅಲ್ ಇಮ್ರಾನ್ 3ನೇ ಅಧ್ಯಾಯ 18ನೇ ಸೂಕ್ತ, ಸೂರಾ ಅಲ್ ಇಮ್ರಾನ್ 3ನೇ ಅಧ್ಯಾಯ 51ನೇ ಸೂಕ್ತ, ಸೂರಾ ಅಲ್ ಇಮ್ರಾನ್ 3ನೇ ಅಧ್ಯಾಯ 64ನೇ ಸೂಕ್ತ, ಸೂರಾ ನಿಸಾ 4ನೇ ಅಧ್ಯಾಯ 36ನೇ ಸೂಕ್ತ, ಸೂರಾ ನಿಸಾ 4ನೇ ಅಧ್ಯಾಯ 87ನೇ ಸೂಕ್ತ, ಸೂರಾ ಅಲ್ ಮಾಯಿದಾ 5ನೇ ಅಧ್ಯಾಯ 77ನೇ ಸೂಕ್ತ, ಸೂರಾ ಅಲ್ ಮಾಯಿದಾ 5ನೇ ಅಧ್ಯಾಯ 76ನೇ ಸೂಕ್ತ, ಸೂರಾ ಅಲ್ ಮಾಯಿದಾ 5ನೇ ಅಧ್ಯಾಯ 117ನೇ ಸೂಕ್ತ, ಸೂರಾ ಅನ್ಆಮ್ 6ನೇ ಅಧ್ಯಾಯ 19ನೇ ಸೂಕ್ತ, 6ನೇ ಅಧ್ಯಾಯ 106ನೇ ಸೂಕ್ತ, ಸೂರಾ ಅರಾಫ್ 7ನೇ ಅಧ್ಯಾಯ 33ನೇ ಸೂಕ್ತ, ಸೂರಾ ಅರಾಫ್ 7ನೇ ಅಧ್ಯಾಯ 55ನೇ ಸೂಕ್ತ, ಸೂರಾ ಅರಾಫ್ 7ನೇ ಅಧ್ಯಾಯ 70ನೇ ಸೂಕ್ತ, ಸೂರಾ ತೌಬಾ 9ನೇ ಅಧ್ಯಾಯ 31ನೇ ಸೂಕ್ತ, ಸೂರಾ ತೌಬಾ 9ನೇ ಅಧ್ಯಾಯ 129ನೇ ಸೂಕ್ತ, ಸೂರಾ ಯೂನುಸ್ 10ನೇ ಅಧ್ಯಾಯ 3ನೇ ಸೂಕ್ತ, ಸೂರಾ ಯೂನುಸ್ 10ನೇ ಅಧ್ಯಾಯ 90ನೇ ಸೂಕ್ತ, ಸೂರಾ ಯೂನುಸ್ 10ನೇ ಅಧ್ಯಾಯ 104ನೇ ಸೂಕ್ತ, ಸೂರಾ ಹೂದ್ 11ನೇ ಅಧ್ಯಾಯ 2ನೇ ಸೂಕ್ತ, ಸೂರಾ ಹೂದ್ 11ನೇ ಅಧ್ಯಾಯ 14ನೇ ಸೂಕ್ತ, ಸೂರಾ ಹೂದ್ 11ನೇ ಅಧ್ಯಾಯ 26ನೇ ಸೂಕ್ತ, ಸೂರಾ ಹೂದ್ 11ನೇ ಅಧ್ಯಾಯ 50ನೇ ಸೂಕ್ತ, ಸೂರಾ ಯೂಸುಫ್ 12ನೇ ಅಧ್ಯಾಯ 40ನೇ ಸೂಕ್ತ, ಸೂರಾ ಅಲ್ ರಾದ್ 13ನೇ ಅಧ್ಯಾಯ 30ನೇ ಸೂಕ್ತ, ಸೂರಾ ಅಲ್ ರಾದ್ 13ನೇ ಅಧ್ಯಾಯ 36ನೇ ಸೂಕ್ತ. ಹೀಗೆ ಹಲವು ಕಡೆಗಳಲ್ಲಿ ನೀವು ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸಬೇಕು, ಅವನಲ್ಲದೆ ಅನ್ಯ ಆರಾಧ್ಯವಿಲ್ಲ, ಹಕ್ಕುದಾರನು ಯಾರೂ ಇಲ್ಲವೆಂದು ದಿವ್ಯ ಕುರ್ಆನ್ನಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಮಾತ್ರವಲ್ಲ, ನಮ್ಮ ಪ್ರಾರ್ಥನೆಗೆ ಆಲಿಸುವವನು ಅವನು ಮಾತ್ರ. ದಿವ್ಯ ಕುರ್ಆನ್ ತನ್ನ 50ನೇ ಅಧ್ಯಾಯ ಸೂರತುಲ್ ಕಾಫ್ 16ನೇ ಸೂಕ್ತದಲ್ಲಿ ಹೇಳುತ್ತದೆ, ವನಹ್ನು ಅಕ್ರಬು ಇಲೈಹಿ ಮಿನ್ ಹಬ್ಲಿಲ್ ವರೀದ್, ನಾವು ಅವನ ಕಂಠನಾಡಿಗಿಂತಲೂ ಅವನಿಗೆ ಸಮೀಪವಾಗಿದ್ದೇವೆ. ಜಗುಲವೈನ್, ಕಂಠನಾಡಿಗಿಂತಲೂ ನಾವು ಅವನಿಗೆ ಸಮೀಪವಾಗಿದ್ದೇವೆ. ಇದಕ್ಕಿಂತ ಹೆಚ್ಚು ಸಮೀಪನು ಅವನಲ್ಲದೆ, ಆ ಏಕೈಕ ಸೃಷ್ಟಿಕರ್ತನಲ್ಲದೆ ಇನ್ನಾರಿರಲು ಸಾಧ್ಯ. ಇನ್ನು ಹಿಂದೂ ಧರ್ಮ ಗ್ರಂಥ ಏನು ಹೇಳುತ್ತದೆ ಎಂಬುದನ್ನು ನಾವು ತಿಳಿಯೋಣ. ಹಿಂದೂ ಧರ್ಮದ ಗ್ರಂಥವಾದ ಛಾಂದೋಗ್ಯ ಉಪನಿಷತ್ 6ನೇ ಅಧ್ಯಾಯ ಖಂಡ 2 ಸೂಕ್ತ 1ರಲ್ಲಿ ಹೇಳುತ್ತದೆ, ಏಕಂ ಏವ ದ್ವಿತೀಯಂ, ದೇವನ ಒಬ್ಬನೇ ದ್ವಿತೀಯನಿಲ್ಲ, ದೇವನ ಒಬ್ಬನೇ ದ್ವಿತೀಯನಿಲ್ಲ. ಶ್ವೇತಾಶ್ವತರೋಪನಿಷತ್ 4ನೇ ಅಧ್ಯಾಯ 19ನೇ ಸೂಕ್ತ, ಯತಸ್ಯ ಪ್ರಥಮ ಅಸ್ತಿ ಯಸ್ಯ ನಾಮ ಮಹದ್ಯಶ, ಯಾರ ನಾಮ ಯಸ್ಯ ನಾಮ ಮಹದ್ಯಶವೋ ಅವನಿಗೆ ಯಾವುದೇ ಹೋಲಿಕೆ ಇಲ್ಲ. ಅದೇ ರೀತಿ ಶ್ವೇತಾಶ್ವತರೋಪನಿಷತ್ 4ನೇ ಅಧ್ಯಾಯ 20ನೇ ಸೂಕ್ತ, ನ ಸಂದೃಶ್ಯತಿಷ್ಠಿರ್ವತಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ, ದೃಷ್ಟಿಗಳಲ್ಲಿ ಕಣ್ಣುಗಳಿಂದ ಅವನನ್ನು ನೋಡಲು ಸಾಧ್ಯವಿಲ್ಲ, ಕಣ್ಣುಗಳಿಂದ ಅವನನ್ನು ನೋಡಲು ಸಾಧ್ಯವಿಲ್ಲ. ಶ್ವೇತಾಶ್ವತರೋಪನಿಷತ್ 4ನೇ ಅಧ್ಯಾಯ 20ನೇ ಸೂಕ್ತ. ಇನ್ನು ಶ್ವೇತಾಶ್ವತರೋಪನಿಷತ್ 6ನೇ ಅಧ್ಯಾಯ 9ನೇ ಸೂಕ್ತದಲ್ಲಿ ಹೇಳುತ್ತದೆ, ನತಸ್ಯ ಕಶ್ಚಿತ್ ಪುತ್ರಸ್ಯ ಲೋಕೆ ನ ಚೇಷಿತಮೈವ ಚ ತಸ್ಯ ಲಿಂಗಂ ಸಖಾ
ವಿವರಿಸಲಾರದು. ನಾನು ಹೇಳುವ ಮಾತಲ್ಲ. ಶ್ವೇತಾಶ್ವತರೋಪನಿಷತ್ 6ನೇ ಅಧ್ಯಾಯ 9ನೇ ಸೂಕ್ತ. ಮಾತ್ರವಲ್ಲ, ಶ್ರೀಮದ್ ಭಗವದ್ಗೀತಾ 7ನೇ ಅಧ್ಯಾಯ 20ನೇ ಸೂಕ್ತದಲ್ಲಿ ಹೇಳುತ್ತದೆ, ಥಂ ಥಂ ನಿಮ್ಮಸ್ಥಾಯ ಪ್ರಕೃತಿಯ ನ್ಯತೋಸ್ವಯ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿದೆಯೋ ಅವರು ದೇವತೆಗಳನ್ನು ಭಜಿಸುತ್ತಾರೆ. ಶ್ರೀಮದ್ ಭಗವದ್ಗೀತಾ 7ನೇ ಅಧ್ಯಾಯ 20ನೇ ಸೂಕ್ತ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿದೆಯೋ ಅವರು ದೇವತೆಗಳನ್ನು ಭಜಿಸುತ್ತಾರೆ ಮತ್ತು ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಮುಂದುವರಿದ ಶ್ರೀಮದ್ ಭಗವದ್ಗೀತಾ 9ನೇ ಅಧ್ಯಾಯ 11ನೇ ಸೂಕ್ತದಲ್ಲಿ ಹೇಳುತ್ತದೆ, ಅದು ಜಾನಂತಿ ಮಾಮೂಢ ಮಾನುಷಂತನು ಮಾಶ್ರಿತಂ ಪರಂ ಭಾವಾಮ ಜಾನಂತ ಮಮ ಭೂತ ಮಹೇಶ್ವರಂ. ಎಲ್ಲಕ್ಕೂ ಹಿರಿಯವರೇನಾದ ನನ್ನ ನಿಜ ಸ್ವರೂಪವನ್ನು ತಿಳಿಯಲಾದ ವೇಗಿಗಳು ನನ್ನನ್ನು ಮನುಷ್ಯರಂತೆ ಭೌತಿಕ ದೇಹವುಳ್ಳವರೆಂದು ಅವಮಾನಗೊಳಿಸುತ್ತಾರೆ. ಅಂಥವರ ಆಸೆ ಕೈಗೂಡದು, ಅವರ ಕರ್ಮ ಫಲ ಕೊಡದು, ಅವರ ಅರಿವು ಕೂಡ ವ್ಯರ್ಥ. ಅದೇ ರೀತಿ ಶ್ರೀಮದ್ ಭಗವದ್ಗೀತಾ 10ನೇ ಅಧ್ಯಾಯ 3ನೇ ಶ್ಲೋಕದಲ್ಲಿ ಹೇಳುತ್ತದೆ, ಯೋ ಮಾಮ ಜಮನಾದಿ ಚಮೇತಿ ಲೋಕ ಮಹೇಶ್ವರಂ ಅಸಮೂಲಸ ಮರ್ಥೇಶು ಸರ್ವ ಪಾಪೈ ಪ್ರಮುಚ್ಯತೆ. ಯಾರು ನನ್ನ ಅನಾದಿ ಜನ್ಮ ಇಲ್ಲದವನು ಮತ್ತು ಎಲ್ಲ ಲೋಕಗಳ ಪರಮ ಪ್ರಭುವೆಂದು ನಂಬುತ್ತಾನೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲ ಪಾಪಗಳಿಂದಲೂ ಮುಕ್ತಿ ಹೊಂದುತ್ತಾನೆ ಎಂದು ಶ್ರೀಮದ್ ಭಗವದ್ಗೀತಾ 10ನೇ ಅಧ್ಯಾಯ 3ನೇ ಶ್ಲೋಕದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಅದೇ ರೀತಿ ಯಜುರ್ವೇದ 32ನೇ ಅಧ್ಯಾಯ 3ನೇ ಸೂಕ್ತದಲ್ಲಿ ಹೇಳುತ್ತದೆ, ನತಸ್ಯ ಪ್ರತಿಮಾಸ್ತಿ. ಅವನಿಗೆ ಯಾವುದೇ ಪ್ರತಿಮೆ ಇಲ್ಲ, ಫೋಟೋ ಇಲ್ಲ, ಸ್ಟ್ಯಾಚ್ಯೂ ಇಲ್ಲ, ಐಡಲ್ಗಳಿಲ್ಲ. ಯಜುರ್ವೇದ 32ನೇ ಅಧ್ಯಾಯ 3ನೇ ಸೂಕ್ತದಲ್ಲಿ. ಅದೇ ರೀತಿ ಯಜುರ್ವೇದ 40ನೇ ಅಧ್ಯಾಯ 8ರಿಂದ 9ರವರೆಗಿನ ಸೂಕ್ತದಲ್ಲಿ ಹೇಳುತ್ತದೆ, ಅಂಗಂತ ಮಹಾಪುರುಷಂತಿ ಯಾ ಸಂಬೂತಿ ಮುಪಾಸತೆ. ಯಾರು ವಸ್ತುಗಳನ್ನು ಆರಾಧಿಸುತ್ತಾರೋ ಅವರು ಅಂಧಕಾರದೊಳಗೆ ಪ್ರವೇಶಿಸುವರು ಮತ್ತು ಯಾರು ಸೃಷ್ಟಿಸಲ್ಪಟ್ಟ ನಿರ್ಮಿಸಲ್ಪಟ್ಟ ವಸ್ತುಗಳನ್ನು ಆರಾಧಿಸುತ್ತಾರೋ ಅವರು ಇನ್ನೂ ಹೆಚ್ಚು ಅಂಧಕಾರದೊಳಗೆ ಪ್ರವೇಶಿಸುವರು. ಪ್ರಮಾದಿತ್ವದ ಬಗ್ಗೆ ಚರ್ಚಿಸೋಣ. ಅಲ್ಲಾಹನು ತನ್ನ ಸಂದೇಶಗಳನ್ನು ಜನರಿಗೆ ತಲುಪಿಸಲು ಮನುಷ್ಯರಿಂದಲೇ ಪ್ರವಾದಿಗಳನ್ನು ಅಥವಾ ಸಂದೇಶವಾಹಕರನ್ನು ಆರಿಸುತ್ತಾನೆ. ಪ್ರವಾದಿಗಳೆಲ್ಲರೂ ಸಂದೇಶವಾಹಕರೆಲ್ಲರೂ ಮನುಷ್ಯರಾಗಿರುವರು. ಅವರಿಗೆ ಕುಟುಂಬಗಳಿದ್ದವು. ಅವರು ಸೃಷ್ಟಿಕರ್ತನ ಸಂದೇಶವನ್ನು ಜನರಿಗೆ ತಲುಪಿಸುವವರಾಗಿದ್ದಾರೆ. ಎಲ್ಲ ಸಮುದಾಯಕ್ಕೆ, ಎಲ್ಲ ಜನಾಂಗಗಳಿಗೆ ಪ್ರವಾದಿಗಳನ್ನು ಸೃಷ್ಟಿಕರ್ತನು ನೇಮಿಸಿರುವನು, ಕಳುಹಿಸಿರುವನು. ದಿವ್ಯ ಕುರಾನ್ 10ನೇ ಅಧ್ಯಾಯ ಸೂರ 47ನೇ ಸೂಕ್ತದಲ್ಲಿ ಹೇಳುತ್ತದೆ, ವಲಿಕುಲ್ಲಿ ಉಮ್ಮತಿ ರಸೂಲ್. ಪ್ರತಿಯೊಂದು ಜನಾಂಗಕ್ಕೂ ಓರ್ವ ಸಂದೇಶವಾಹಕರಿದ್ದಾರೆ. ಪ್ರತಿಯೊಂದು ಜನಾಂಗಕ್ಕೂ ಓರ್ವ ಸಂದೇಶವಾಹಕರಿದ್ದಾರೆ. ಅದೇ ರೀತಿ ಸೂರ ಅರ್ರಾಫ್ 13ನೇ ಅಧ್ಯಾಯ 7ನೇ ಸೂಕ್ತದಲ್ಲಿ ಹೇಳುತ್ತದೆ, ವಲಿಕುಲ್ಲಿ ಕೌಮಿನ್ ಹಾದ್. ಪ್ರತಿಯೊಂದು ಜನಾಂಗಕ್ಕೂ ಓರ್ವ ಮಾರ್ಗದರ್ಶಕನಿದ್ದಾನೆ. ಅದೇ ರೀತಿ ಸೂರ ಅಲ್ ಫಾತಿರ್ 35ನೇ ಅಧ್ಯಾಯ 24ನೇ ಸೂಕ್ತದಲ್ಲಿ ಹೇಳುತ್ತದೆ, ವಇನ್ ಮಿನ್ ಉಮ್ಮತಿನ್ ಇಲ್ಲಾ ಖಲಾ ಫಿಹಾ ನಜೀರ್. ಎಚ್ಚರಿಕೆ ಕೊಡುವವರಾರು ಬಂದಿರದಂತಹ ಸಮುದಾಯವನ್ನು ಗತಿಸಿಲ್ಲ. ಎಲ್ಲ ಪ್ರವಾದಿಗಳನ್ನು ಸೃಷ್ಟಿಕರ್ತನು ಆಯಾ ಸಮುದಾಯಕ್ಕೆ, ಆಯಾ ಜನಾಂಗಕ್ಕೆ ಕಳುಹಿಸಿರುವನು. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನ್ನು ಸೃಷ್ಟಿಕರ್ತನು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಸಕಲ ಮನುಕುಲಕ್ಕೆ ಕಳುಹಿಸಿರುವನು. ಅವರು ಸೃಷ್ಟಿಕರ್ತನ ಅಂತಿಮ ಮತ್ತು ಕೊನೆಯ ಪ್ರವಾದಿಯಾಗಿರುವರು. ದಿವ್ಯ ಕುರಾನ್ ತನ್ನ 33ನೇ ಅಧ್ಯಾಯ ಸೂರತುಲ್ ಅಹ್ಜಾಬ್ 40ನೇ ಸೂಕ್ತದಲ್ಲಿ ಹೇಳುತ್ತದೆ, ಮಾ ಕಾನ ಮುಹಮ್ಮದುನ್ ಅಬಾ ಅಹದಿನ್ ಮಿನ್ ರಿಜಾಲಿಕುಮ್ ವಲಾಕಿನ್ ರಸೂಲುಲ್ಲಾಹ್ ವ ಖಾತಮುನ್ ನಬಿಯೀನ್ ವ ಕಾನ ಅಲ್ಲಾಹು ಬಿಕುಲ್ಲಿ ಶೈಇನ್ ಅಲೀಮಾ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಮ್ಮ ಪೈಕಿ ಯಾರದೇ ತಂದೆ ಇಲ್ಲ. ಅವರು ಅಲ್ಲಾಹನ ಪ್ರವಾದಿಯಾಗಿದ್ದಾರೆ, ಸಂದೇಶವಾಹಕರಾಗಿದ್ದಾರೆ ಮತ್ತು ಪ್ರವಾದಿಗಳಲ್ಲಿ ಕೊನೆಯವರಾಗಿದ್ದಾರೆ. ಅಲ್ಲಾಹನ ಸಕಲ ವಸ್ತುಗಳ ಪರಿಜ್ಞಾನವುಳ್ಳವನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೃಷ್ಟಿಕರ್ತನ ಅಂತಿಮ ಮತ್ತು ಕೊನೆಯ ಪ್ರವಾದಿಯಾಗಿರುವ ಸೀಲ್ ಆಫ್ ದ ಪ್ರಾಫಿಟ್ಸ್. ಅವರ ನಂತರ ಬೇರೆ ಪ್ರವಾದಿಗಳು ಬರಲಿಕ್ಕಿಲ್ಲ. ಅವರ ಅಂತಿಮ ಪ್ರವಾದಿ, ಲಾಸ್ಟ್ ಅಂಡ್ ಫೈನಲ್ ಮೆಸೆಂಜರ್.
ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಕೇವಲ ಮುಸ್ಲಿಮರಿಗೆ, ಅರಬರಿಗೆ ಅಥವಾ ಬ್ಯಾರಿಗಳಿಗೆ ಮಾತ್ರ ಕಳುಹಿಸಲಿಲ್ಲ, ಸಕಲ ಮನುಕುಲಕ್ಕೆ, ಮಾನವ ಸಮೂಹಕ್ಕೆ ಅವರನ್ನು ಕಳುಹಿಸಲಾಗಿದೆ. ತಿರುಗಿಯ ಕುರಾನ್ ತನ್ನ 21ನೇ ಅಧ್ಯಾಯ ಸೂರಾ ಅಂಬಿಯಾ 107ನೇ ಸೂಕ್ತದಲ್ಲಿ ಹೇಳುತ್ತದೆ, ವಮಾ ಅರ್ಸಲ್ನಾಕ ಇಲ್ಲಾ ರಹಮತನ್ ಲಿಲ್ ಆಲಮೀನ್, ನಾವು ನಿಮ್ಮನ್ನು ಸಕಲ ಲೋಕದವರಿಗೆ ಅನುಗ್ರಹವಾಗಿ ಮಾಡಿ ಕಳುಹಿಸಿರುತ್ತೇವೆ. ಸಕಲ ಲೋಕದವರಿಗೆ, ಸೆಂಟ್ ಫಾರ್ ದ ಹೋಲ್ ಆಫ್ ಮ್ಯಾನ್ಕೈಂಡ್, ಮನುಕುಲಕ್ಕೆ ಸಾರ್ವತ್ರಿಕ ಪ್ರವಾದಿಯಾಗಿರುವರು. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಮಾತನ್ನು ಸಹೀಹ್ ಬುಖಾರಿ ವಾಲ್ಯೂಮ್ 1 ಕಿತಾಬ್ ಸಲಾತ್ 4ನೇ ಅಧ್ಯಾಯ ಹದೀಸ್ ನಂಬರ್ 429ನಲ್ಲಿ, ಹದೀಸ್ ನಂಬರ್ 429, ಅದರಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವರು, ಎಲ್ಲಾ ಪ್ರವಾದಿಗಳು ಆಯಾ ಜನಾಂಗಕ್ಕೆ ಅವರನ್ನು ಕಳುಹಿಸಲಾಗಿತ್ತು, ಆದರೆ ನನ್ನನ್ನು ಸಕಲ ಮನುಕುಲಕ್ಕೆ ಕಳುಹಿಸಲಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಹಿಂದೂ ಧರ್ಮ ಗ್ರಂಥಗಳು ಏನು ಹೇಳುತ್ತದೆ ಎಂಬುದನ್ನು ನಾವು ತಿಳಿಯೋಣ. ಪುರಾಣಗಳನ್ನು 18 ಪುರಾಣಗಳನ್ನು ಬರೆದ ಮಹರ್ಷಿ ವ್ಯಾಸರು, ಅವುಗಳಲ್ಲಿ ಒಂದಾದ 18 ಪುರಾಣಗಳು ಬರೆದ ಮಹರ್ಷಿ ವ್ಯಾಸರಲ್ಲಿ ಅದೇ ಆ ಪುರಾಣಗಳಲ್ಲಿ ಒಂದಾದ ಭವಿಷ್ಯ ಪುರಾಣ. ಭವಿಷ್ಯ ಪುರಾಣದ ಪ್ರತಿ ಸರ್ಗ ಪರ್ವ 3, ಖಂಡ 3, ಅಧ್ಯಾಯ 3, ಶ್ಲೋಕ 5ರಲ್ಲಿ. ಭವಿಷ್ಯ ಪುರಾಣ ಪ್ರತಿ ಸರ್ಗ ಪರ್ವ 3, ಖಂಡ 3, ಅಧ್ಯಾಯ 3, ಶ್ಲೋಕ 5 ಏನು ಹೇಳ್ತದೆ? ಏದಿಸ್ಮಿಂದರೆ ಚಾರಿನ ಸಮನ್ವಿತ ಮಹಮ್ಮದ ಇದು ಖ್ಯಾತ ಶಿಷ್ಯ ಶಾದ ಸಮನ್ವಿತ. ಮೊಹಮ್ಮದ್ ಎಂಬ ವಿದೇಶಿ ಆಚಾರ್ಯರು ತಮ್ಮ ಅನುಯಾಯಿಗಳೊಂದಿಗೆ ಪ್ರತ್ಯಕ್ಷಪಡುವರು. ಮೊಹಮ್ಮದ್ ಎಂಬ ವಿದೇಶಿ ಆಚಾರ್ಯರು ತಮ್ಮ ಅನುಯಾಯಿಗಳೊಂದಿಗೆ ಪ್ರತ್ಯಕ್ಷಪಡುವರು. ಮುಂದುವರಿಯುತ್ತಾ ಭವಿಷ್ಯ ಪುರಾಣ ಪ್ರತಿ ಸರ್ಗ ಪರ್ವ 3, ಖಂಡ 3, ಅಧ್ಯಾಯ 3, ಶ್ಲೋಕ 7ರಿಂದ 8ರವರೆಗಿನ ಶ್ಲೋಕದಲ್ಲಿ ಹೇಳುತ್ತದೆ, ಭೌತರಾಜ ವಾಚೆ ನಮಸ್ತೆ ಗಿರಿ ಜಗನ್ನಾಥ ಮರುಸ್ಥಳ ನಿವಾಸನೆ ತ್ರಿಪುರಾ ಸುನಾಶಿ ಮಹಮಾಯ ಪ್ರವರ್ತನೆ ಭಯಾಚ ಗುಪ್ತಾಯ ಶುದ್ಧಾಯ ಸಚ್ಚಿದಾನಂದ ರೂಪಿಣೆ ತನ್ನಾಂ ಹಿಕಿಂಕರ ವಿದ್ಯೆ ಶರಣಾರ್ಥಮುಪಾಗತಂ. ಎಲೆ ಮನುಕುಲದ ಅಭಿಮಾನವೇ, ಮರುಭೂಮಿ ನಿವಾಸಿ, ನಾನು ನನ್ನನ್ನು ವಂದಿಸುತ್ತೇನೆ. ಪಿಶಾಚಿಯನ್ನು ನಾಶಗೊಳಿಸಲು ನೀನು ಪ್ರಬಲ ಶಕ್ತಿಗೊಳಿಸಿರುವೆ ಮತ್ತು ಪರಕೀಯ ಶತ್ರುಗಳಿಂದ ನೀನು ಸುರಕ್ಷಿತನಾಗಿರುವೆ. ಈ ಸೂಕ್ತದಲ್ಲಿ ಉಲ್ಲೇಖಿಸಲ್ಪಟ್ಟ ಪ್ರಮುಖ ಅಂಶಗಳೇನೆಂದರೆ ಆ ವಿದೇಶಿ ಆಚರಣೆ ಹೆಸರು ಮುಹಮ್ಮದ್ ಎಂದಾಗಿದೆ. ಎರಡನೇದು, ಅವರು ಮನುಕುಲದ ಅಭಿಮಾನವೆಂದು ಅಭಿಸಂಬೋಧಿಸಲಾಗಿದೆ. ನಮಗೆ ತಿಳಿದಿದೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮನುಕುಲಕ್ಕೆ ಒಂದು ಅಭಿಮಾನವಾಗಿತ್ತು, ಅಂದ್ರೆ ಅವರನ್ನು ಸಕಲ ಮನುಕುಲಕ್ಕೆ ಕಳುಹಿಸಲಾಗಿತ್ತು. ಮಾತ್ರವಲ್ಲ, ಮುಸ್ಲಿಮೇತರ ಚರಿತ್ರಕಾರರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಕೂಡ ಒಬ್ಬ ಅತ್ಯುತ್ತಮ ಮಾನವ ಎಂದು ಪರಿಗಣಿಸಿರುವರು. ಅವುಗಳಲ್ಲಿ ಪ್ರಮುಖವಾಗಿ ಮೈಕಲ್ ಎಚ್ ಹಾರ್ಟ್ ದ 100 ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಮ್ಯಾನ್ ಇನ್ ಹಿಸ್ಟರಿ ಎಂಬ ಪುಸ್ತಕವನ್ನು ಬರೆದ ಮೈಕಲ್ ಎಚ್ ಹಾರ್ಟ್ ಜಗತ್ತು ಕಂಡ 3 ಅತಿ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಅವರು ಮೊದಲನೇ ಸ್ಥಾನವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ನೀಡಿರುವರು. ಅವುಗಳಿಗೆ ಅವರು ಕಾರಣವನ್ನು ನೀಡುತ್ತಾರೆ. ನಾನು ಯಾಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಫಸ್ಟ್ ರ್ಯಾಂಕ್ ನೀಡಿದ್ದೇನೆ, ಯಾಕೆ ಮೊದಲನೇ ಸ್ಥಾನ ನೀಡಿದ್ದೇನೆ? ಮೈ ಚಾಯ್ಸ್ ಆಫ್ ಮುಹಮ್ಮದ್ ಟು ಲೀಡ್ ದ ಲಿಸ್ಟ್ ಆಫ್ ವರ್ಲ್ಡ್ಸ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಮ್ಯಾನ್ ಇನ್ ಹಿಸ್ಟರಿ must have passed some leaders and then the question by others, but he was the only man who was supremely successful on both the religious and secular levels. ಅಂದರೆ ಜಗತ್ತಿನ ಅತಿ ಶ್ರೇಷ್ಠ ವ್ಯಕ್ತಿಗಳ ಸಾಲಿನಲ್ಲಿ ನಾನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಮೊದಲನೇ ಸ್ಥಾನ ನೀಡಿರುವುದರಿಂದ ಕೆಲವು ಓದುಗರಿಗೆ ಆಶ್ಚರ್ಯವಾಗಬಹುದು, ಇನ್ನು ಕೆಲವರು ಪ್ರಶ್ನಿಸಬಹುದು. ಆದರೆ ಜಾತ್ಯತೀತ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸಿದ ವ್ಯಕ್ತಿ ಎಂದರೆ ಅವರೊಬ್ಬರೇ ಆಗಿದ್ದರು. ಯಾರು? ಅವರ ಮುಸ್ಲಿಮೇತರ ಸಹೋದರ ಮೈಕಲ್ ಎಚ್ ಹಾರ್ಟ್ ಬರೆದ ಪುಸ್ತಕದ 33ನೇ ಪುಟದಲ್ಲಿ ಅವರು ಉಲ್ಲೇಖಿಸಲ್ಪಟ್ಟಿರುವರು. ಇನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಯಾಯಿಗಳ ಕುರಿತು ಭವಿಷ್ಯ ಪುರಾಣದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಭವಿಷ್ಯ ಪುರಾಣ ಪ್ರತಿ ಸರ್ಗ ಪರ್ವ 3, ಖಂಡ 3, ಅಧ್ಯಾಯ 3, ಶ್ಲೋಕ 24ರಿಂದ 28ರವರೆಗಿನ ಶ್ಲೋಕದಲ್ಲಿ ಲಿಂಗಾಚಾರಿ ಶಿಖಾಹಿನ ಸ್ಮಶ್ರೂಧಾರಿ ಸದೂಷಕ್ ಉಚ್ಚಾರಪಿ ಸರ್ವಾಪಕ್ಷಿ ಭವಿಷ್ಯತಿ ಜನಾಮಂ ವಿನಾ ಕೌಲಂ ಚಾಪಶೈವಸ್ತೇಷಾಂ ಪಕ್ಷಿಣಾ ಮಕಾಮಂ ಮುಸಲ್ಮಾನರು ಸಂಸ್ಕಾರಃ ಕುಶೀರ್ವ ಭವಿಷ್ಯತಿ ತಸ್ಮಾನ್ ಮುಸಲವಂತೋ ಹಿ ಜಾತಿಯ ಧರ್ಮ ಭೂಷಕ್ ಇತಿ ಪೈಶಾಚ ಧರ್ಮಶ್ಚ ಭವಿಷ್ಯತಿ ಮಾಯಾಕೃತಃ. ಭವಿಷ್ಯ ಪುರಾಣ ಪ್ರತಿ ಸರ್ಗ ಪರ್ವ 3, ಖಂಡ 3, ಅಧ್ಯಾಯ 3, ಶ್ಲೋಕ 24ರಿಂದ 28ರವರೆಗಿನ ಶ್ಲೋಕ. ಅದರಲ್ಲಿ ಹೇಳುವುದು
ಅವರ ಅನುಯಾಯಿಗಳು, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಯಾಯಿಗಳು ವೃತ್ತ ಛೇದನ ಕರ್ಮ ನಿರ್ವಹಿಸುವರು, ಮುಂಜಿ ನಿರ್ವಹಿಸುವರು. ಸುನ್ನತಿ ಸರ್ಕಮ್ಸೈಸ್, ದೇ ವಿಲ್ ಬಿ ಸರ್ಕಮ್ಸೈಸ್ಡ್. ಅವರು ಮುಂಜಿ ನಿರ್ವಹಿಸುವವರಾಗಿರುವರು. ಅವರು ಜುಟ್ಟು ಶಿಕೆ ಧರಿಸುವುದಿಲ್ಲ, ಅವರು ಗಡ್ಡ ಬೆಳೆಸುವರು. ಅವರು ಕ್ರಾಂತಿಕಾರಿಗಳಾಗಿರುವರು. ಅವರ ಹಣ್ಣಿನ ಹೊರತು ಇತರೆಲ್ಲ ಮೃಗಗಳನ್ನು, ಹೆಚ್ಚಿನ ಮೃಗಗಳನ್ನು ಅವರು ತಿನ್ನುವರು. ಪ್ರಾರ್ಥನೆಗಾಗಿ ಉಚ್ಚ ಸ್ವರದಲ್ಲಿ ಆಹ್ವಾನಿಸುವರು, ದಾನ್ ಕೊಡುವರು. ಧರ್ಮವನ್ನು ಮಲಿನಗೊಳಿಸುವವರ ವಿರುದ್ಧ ಹೋರಾಡುವರು. ಧರ್ಮಗಾಗಿ, ಶುದ್ಧಿಗಾಗಿ ಧರ್ಮೆಯನ್ನು ಉಪಯೋಗಿಸುವ ಬದಲು ಹೋರಾಡಿ ಶುದ್ಧರಾಗುವರು. ಅವರು ಮುಸ್ಲಿಮರಾಗಿರುವರು. ಈ ಮಾಂಸಾಹಾರಿಗಳ ಧರ್ಮವು ನನ್ನಿಂದ ಪ್ರಾರಂಭವಾಗುವುದು. ಮಹರ್ಷಿ ವ್ಯಾಸರು ಭವಿಷ್ಯ ಪುರಾಣ ಪ್ರತಿಸರ್ಗ ಧರ್ಮ 3 ಖಂಡ 3 ಶ್ಲೋಕ 24ರಿಂದ 28ರವರೆಗಿನ ಶ್ಲೋಕ. ಅದೇ ರೀತಿ ಅಥರ್ವವೇದ 20ನೇ ಗ್ರಂಥ 127ನೇ ಅಧ್ಯಾಯ 1ರಿಂದ 13ರವರೆಗಿನ ಸೂಕ್ತಗಳು 1 to 13 ವರ್ಸಸ್. ಅದರಲ್ಲಿ ಹೇಳುತ್ತದೆ, ಪ್ರಮುಖವಾಗಿ ಮಂತ್ರವನ್ನು ಹೇಳುತ್ತದೆ, ಅವರು ನರಶಂಸ ಅಂದ್ರೆ ಸ್ತುತಿಸಲ್ಪಟ್ಟವನು. ನಮಗೆ ತಿಳಿದಿದೆ ಮೊಹಮ್ಮದ್ ಎಂಬ ಪದದ ಅರ್ಥವು ಸ್ತುತಿಸಲ್ಪಟ್ಟವನು ಎಂದಾಗಿದೆ. ಅದೇ ರೀತಿ ಅವರ ಇನ್ನೊಂದು ಹೆಸರು ಉಲ್ಲೇಖಿಸಲ್ಪಟ್ಟೆ, ಕೌರಮ ಅಂದರೆ ಶಾಂತಿಯ ರಾಜಕುಮಾರ ಅಥವಾ ವಲಸಿಗ ಎಂದು ಅಭಿಸಂಬೋಧಿಸಲಾಗಿದೆ. ನಮಗೆ ತಿಳಿದಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾದಿಂದ ಮದೀನಕ್ಕೆ ವಲಸೆ ಹೋಗಿದ್ದರು. ಮಂತ್ರ 2ರಲ್ಲಿ ಹೇಳುತ್ತದೆ, ಅವರು ಒಂಟೆ ಸವಾರಿ ಮಾಡುವ ಋಷಿ, ಕ್ಯಾಮಲ್ ರೈಡಿಂಗ್ ಋಷಿ, ಒಂಟೆ ಸವಾರಿ ಮಾಡುವ ಋಷಿ. ಇದು ಭಾರತದ ಋಷಿಯಾಗಲು ಸಾಧ್ಯವಿಲ್ಲ. ಯಾಕೆಂದರೆ ಬ್ರಾಹ್ಮಣರಿಗೆ ಒಂಟೆ ಸವಾರಿ ಮಾಡಲು ನಿಷೇಧಿಸಲಾಗಿದೆ. ಮನುವಿನ ಮನುಸ್ಮೃತಿ 11ನೇ ಅಧ್ಯಾಯ 202ನೇ ಸೂಕ್ತದಲ್ಲಿ ನಮಗೆ ತಿಳಿದಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮರುಭೂಮಿ ನಾಡಲ್ಲಿ ಅರೇಬಿಯಾದಲ್ಲಿ ಹುಟ್ಟಿ ಬೆಳೆದಿರುವರು. ಮಂತ್ರ 7ರಲ್ಲಿ ಹೇಳುತ್ತದೆ, ಅವರು ಸಕಲ ಮನುಕುಲಕ್ಕೆ ಮಾರ್ಗದರ್ಶಕರಾಗಿರುವರು. ದಿವ್ಯ ಕುರಾನ್ ತನ್ನ 33ನೇ ಅಧ್ಯಾಯ ಸೂರತುಲ್ ಅಹ್ಜಾಬ್ 21ನೇ ಸೂಕ್ತದಲ್ಲಿ ಹೇಳುತ್ತದೆ, ಲಕದ್ ಕಾನ ಲಕುಂ ಫೀ ರಸೂಲಿಲ್ಲಾಹಿ ಉಸ್ವತುನ್ ಹಸನ. ನಿಶ್ಚಯವಾಗಿ ನಮಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಲ್ಲಿ ಅತ್ಯುತ್ತಮ ಮಾದರಿ ಇದೆ. ದ ಬೆಸ್ಟ್ ಎಕ್ಸಾಂಪಲ್, ರೋಲ್ ಮಾಡೆಲ್ ಕ್ಯಾರೆಕ್ಟರ್, ಬೆಸ್ಟ್ ಎಕ್ಸಾಂಪಲ್ ಇದೆ, ಅತ್ಯುತ್ತಮ ಮಾದರಿ ಇದೆ. ಇನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತನ್ನ ತಾಯಿಯದೇ ಹಾಡನ್ನು ಕುಡಿಯಲಿಲ್ಲ. ಸಾಮ್ವೇದ ಅಗ್ನಿಮಂತ್ರ 64ರಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಅದೇ ರೀತಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇನ್ನೊಂದು ಹೆಸರು ಅಹ್ಮದ್, ಅದು ದಿವ್ಯ ಕುರಾನ್ 61ನೇ ಅಧ್ಯಾಯ ಸೂರ ಸಫ್ 6ನೇ ಸೂಕ್ತದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಇದು ವೇದದಲ್ಲಿಯೂ ಕಾಣಬಹುದು. ಅಹ್ಮದ್ ಎಂಬ ಪದ ಸಾಮ್ವೇದ ಉತ್ತರಚಿತ್ ಮಂತ್ರ ನಂಬರ್ 1500. ಅದೇ ರೀತಿ ಸಾಮ್ವೇದ ಇಂದ್ರ 2ನೇ ಅಧ್ಯಾಯ ಮಂತ್ರ ನಂಬರ್ 152ನೇ ಸೂಕ್ತದಲ್ಲಿ, ಮಂತ್ರ ನಂಬರ್ 152. ಅದೇ ರೀತಿ ಯಜುರ್ವೇದ 3ನೇ ಅಧ್ಯಾಯ 18ನೇ ಸೂಕ್ತ, ಋಗ್ವೇದ 8ನೇ ಗ್ರಂಥ 6ನೇ ಅಧ್ಯಾಯ 10ನೇ ಸೂಕ್ತ, ಅಥರ್ವವೇದ 20ನೇ ಗ್ರಂಥ 126ನೇ ಅಧ್ಯಾಯ 14ನೇ ಸೂಕ್ತದಲ್ಲಿ. ಇನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ನರಶಂಸ ಅಂದರೆ ಸ್ತುತಿಸಲ್ಪಟ್ಟವನು ಎಂಬ ಪದದಿಂದ ಅಭಿಸಂಬೋಧಿಸಲಾಗಿದೆ. ಹಲವು ಕಡೆಗಳಲ್ಲಿ ಈ ನರಶಂಸ ಎಂಬ ಪದವನ್ನು ನಮಗೆ ಕಾಣಲು ಸಾಧ್ಯವಿದೆ. ಋಗ್ವೇದ 1ನೇ ಗ್ರಂಥ 13ನೇ 3ನೇ ಸೂಕ್ತ, ಋಗ್ವೇದ 1ನೇ ಗ್ರಂಥ 18ನೇ ಅಧ್ಯಾಯ 9ನೇ ಸೂಕ್ತ, ಋಗ್ವೇದ 1ನೇ ಗ್ರಂಥ 106ನೇ ಅಧ್ಯಾಯ 4ನೇ ಸೂಕ್ತ, ಋಗ್ವೇದ 1ನೇ ಗ್ರಂಥ 142ನೇ ಅಧ್ಯಾಯ 3ನೇ ಸೂಕ್ತ, ಋಗ್ವೇದ 2ನೇ ಗ್ರಂಥ 3ನೇ ಅಧ್ಯಾಯ 2ನೇ ಸೂಕ್ತ, ಋಗ್ವೇದ 3ನೇ ಗ್ರಂಥ 29ನೇ ಅಧ್ಯಾಯ 11ನೇ ಸೂಕ್ತ, ಋಗ್ವೇದ 5ನೇ ಗ್ರಂಥ 5ನೇ ಅಧ್ಯಾಯ 2ನೇ ಸೂಕ್ತ, ಋಗ್ವೇದ 7ನೇ ಗ್ರಂಥ 2ನೇ ಅಧ್ಯಾಯ 2ನೇ ಸೂಕ್ತ, ಋಗ್ವೇದ 10ನೇ ಗ್ರಂಥ 64ನೇ ಅಧ್ಯಾಯ 3ನೇ ಸೂಕ್ತ, ಋಗ್ವೇದ 10ನೇ ಗ್ರಂಥ 182ನೇ ಅಧ್ಯಾಯ 7ನೇ ಸೂಕ್ತ, ಯಜುರ್ವೇದ 20ನೇ ಅಧ್ಯಾಯ 37ನೇ ಸೂಕ್ತ, ಯಜುರ್ವೇದ 20ನೇ ಅಧ್ಯಾಯ 55ನೇ ಸೂಕ್ತ, ಯಜುರ್ವೇದ 21ನೇ ಅಧ್ಯಾಯ 31ನೇ ಸೂಕ್ತ, ಯಜುರ್ವೇದ 21ನೇ ಅಧ್ಯಾಯ 55ನೇ ಸೂಕ್ತ, ಯಜುರ್ವೇದ 28ನೇ ಅಧ್ಯಾಯ 7ನೇ ಸೂಕ್ತ, ಯಜುರ್ವೇದ 28ನೇ ಅಧ್ಯಾಯ 19ನೇ ಸೂಕ್ತ, ಯಜುರ್ವೇದ 28ನೇ ಅಧ್ಯಾಯ 42ನೇ ಸೂಕ್ತ, ಸಾಮ್ವೇದ ಉತ್ತರಿಚಿತ್ ಮಂತ್ರ ನಂಬರ್ 1349 1349ರಲ್ಲಿ. ಹೀಗೆ ಹಲವು ಕಡೆಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಈ ಸೂಕ್ತಗಳನ್ನು ಕೇವಲ ಸ್ಯಾಂಪಲ್ಗಳಷ್ಟು ಮಾತ್ರ. ಈ ಕುರಿತು ಮಾತನಾಡಲು ಕೇವಲ 1 ಗಂಟೆ ಸಾಲದು.
ದಿನದವರೆಗೆ ಈ ಕುರಿತು ಮಾತನಾಡಬಹುದು ಇನ್ಶಾಲ್ಲ. ಆದರೆ ಈ ಕೆಲವನ್ನು ಮಾತ್ರ ಮೇಜರ್ ಪಾಯಿಂಟ್ಸ್ ಗಳನ್ನು ಹೆಕ್ಕಿಕೊಂಡು ನಿಮ್ಮ ಮುಂದೆ ಅನಾವರಣಗೊಳಿಸಿದ್ದೇನೆ. ಯಾಕೆಂದ್ರೆ ಸತ್ಯವು ವ್ಯಕ್ತವಾಗಬೇಕು, ಸತ್ಯವು ಅನಾವರಣಗೊಳ್ಳಬೇಕು. ಅದಾಗಿದೆ ನಮ್ಮ ಪ್ರಮುಖ ಲಕ್ಷ್ಯ. ಇದನ್ನು ಉಪನಿಷತ್ಗಳಲ್ಲಿ ನಾವು ಕಾಣಬಹುದು. ಮುಂಡಕ ಉಪನಿಷತ್ 3ನೇ ಅಧ್ಯಾಯ ಕಂಡು 6ನೇ ಸೂತ್ರದಲ್ಲಿ ಹೇಳುತ್ತದೆ, ಸತ್ಯಮೇವ ಜಯತೆ, ಸತ್ಯ ಮಾತ್ರ ಜಯಿಸುತ್ತದೆ, ಸತ್ಯ ಮಾತ್ರ ಜಯಿಸುತ್ತದೆ. ಆದ್ದರಿಂದ ಸಹೋದರರೇ, ದೃಷ್ಟಿಯನ್ನು ಕುರುಡನ್ನಾಗಿಸಿ ಸತ್ಯದ ಬೆಳಕು ತಲುಪದಂತೆ ತಮ್ಮ ಭಾವನೆಗಳಿಗೆ ನೀಡದೆ ವೀಕ್ಷಿಸುತ್ತಾ ಸರ್ವಶಕ್ತನ ಸಹಾಯ ಮತ್ತು ಅನುಗ್ರಹದಿಂದ ಸತ್ಯವನ್ನು ಮಿಥ್ಯದಿಂದ ಬೇರ್ಪಡಿಸುವ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ, ಅಧ್ಯಯನ ನಡೆಸಬೇಕಾಗಿದೆ. ವಾಸ್ತವಿಕ ಸತ್ಯವು ಮನವರಿಕೆಯಾದರೆ ಆ ಸತ್ಯವನ್ನು ಸ್ವೀಕರಿಸಲು ನಾವು ತಯಾರಾಗಬೇಕಾಗಿದೆ. ದಿವ್ಯ ಕುರಾನ್ ನ ಸೂತ್ರವನ್ನು ಹೇಳಿ ನನ್ನ ಮಾತುಗಳನ್ನು ಕೊಡುಗೊಳಿಸುತ್ತೇನೆ. ದಿವ್ಯ ಕುರಾನ್ ತನ್ನ 17ನೇ ಅಧ್ಯಾಯ ಸೂರ ಇಸ್ರಾ 81ನೇ ಸೂತ್ರದಲ್ಲಿ ಹೇಳುತ್ತದೆ, ಹೇಳಿರಿ ಸತ್ಯ ಬಂದು ಬಿಟ್ಟಿದೆ, ಟ್ರುತ್ ಹ್ಯಾಸ್ ಕಮ್, ಮಿಥ್ಯವು ಅಳಿದು ಹೋಯಿತು. ಇನ್ನಲ್ ಬಾತಿಲ ಕಾನ ಜಹುಕ, ಮಿಥ್ಯವು ಅಳಿದು ಹೋಗುವಂತಹದೆ. ಸರ್ವಸ್ತುತಿ ಸರ್ವಶಕ್ತನು ಆರಾಧನೆಯ ಹಕ್ಕುದಾರನಾದ ಆ ಏಕೈಕ ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಕೊಡುಗೊಳಿಸುತ್ತೇನೆ. ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.